ಆಶ್ವಯುಜ ಮಾಸದ ಸಂಕಷ್ಟ ಚತುರ್ಥಿ ವ್ರತವನ್ನು ವಕ್ರತುಂಡ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ಒಂದು ವಕ್ರತುಂಡ ಸಂಕಷ್ಟ ಚತುರ್ಥಿಯು ಜೀವನದಲ್ಲಿ ಅಡೆತಡೆಗಳು ಹೆಚ್ಚಾಗಿದ್ದರೆ, ಕೆಲಸದಲ್ಲಿ ವಿಳಂಬ, ಮನಸ್ಸಿನಲ್ಲಿ ಅಶಾಂತಿ ಇದ್ದರೆ, ಆರ್ಥಿಕವಾಗಿ ಒತ್ತಡ ಇದ್ದರೆ ಈ ಎಲ್ಲ ಕಷ್ಟಗಳಿಗೆ ಮುಕ್ತಿ ನೀಡುವಂತಹ ದಿನವಾಗಿದೆ. ಆಶ್ವಯುಜ ಮಾಸದ ಸಂಕಷ್ಟ ಚತುರ್ಥಿ ವ್ರತವನ್ನು ವಕ್ರತುಂಡ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಈ ದಿನ ನಾವು ವಕ್ರತುಂಡ ಸಂಕಷ್ಟ ಚತುರ್ಥಿಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರ ಮಹತ್ವವೇನು, ಪೂಜಾ ವಿಧಾನ ಹೇಗೆ, ಶುಭ ಮುಹೂರ್ತ ಯಾವುದು, ಹಾಗೆ ಪಠಿಸಬೇಕಾದಂಥ ಮಂತ್ರಗಳು ಯಾವುವು ಎಂಬುದರ ವಿವರವನ್ನು ಪೂರ್ತಿಯಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. 13 ಸಂಕಷ್ಟರ ಚತುರ್ಥಿ ವ್ರತಗಳಲ್ಲಿ ವಕ್ರತುಂಡ ಸಂಕಷ್ಟರ ಚತುರ್ಥಿ ತುಂಬಾನೇ ಪ್ರಮುಖವಾದಂತಹ ವ್ರತವಾಗಿದೆ. ಇದು ಗಣೇಶನ ವಕ್ರತುಂಡ ರೂಪದ ಪೂಜೆಗೆ ಸಮರ್ಪಿಸಲಾಗಿದೆ. ಈ ಒಂದು ರೂಪವು ಗಣೇಶನ ಮೊದಲ ರೂಪವೇ ಎಂದು ಹೇಳಬಹುದು. ಸಂಕಷ್ಟರ ಚತುರ್ಥಿ ಎಂದರೆ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ದಿನ. ಗಣೇಶನ ಪೂಜೆ ಮಾಡಿ ಆರಾಧನೆ ಮಾಡಿದರೆ ತಮ್ಮ ಜೀವನದಲ್ಲಿ ಎಲ್ಲ ಅಡೆತಡೆಗಳು, ದುಃಖಗಳು ದೂರವಾಗುತ್ತವೆ, ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಈ ಒಂದು ಸಂಕಷ್ಟರ ಚತುರ್ಥಿಯು ವಕ್ರತುಂಡ ಮಹಾಕಾಯ ರೂಪದ ಗಣೇಶನ ಒಂದು ಸಂಕಷ್ಟರ ಚತುರ್ಥಿಯಾಗಿದೆ. ಈ ಒಂದು ರೂಪದ ಗಣೇಶನನ್ನು ನಾವು ಆರಾಧಿಸಿದರೆ ಎಲ್ಲ ವಿಘ್ನಗಳನ್ನು ಅವನು ನಿವಾರಿಸುವನು. ಹಾಗೆ ಅವನ ಆರಾಧನೆಯಿಂದ ಮನಸ್ಸು ಶಾಂತಿಯಾಗುತ್ತದೆ, ಬುದ್ಧಿ ಸ್ಪಷ್ಟವಾಗುತ್ತದೆ, ಹಾಗೆ ಜೀವನದಲ್ಲಿ ಯಶಸ್ಸು ಕೂಡ ದೊರೆಯುತ್ತದೆ. ಈ ಒಂದು ಶುಭ ದಿನದ ಶುಭ ಮುಹೂರ್ತ ಯಾವುದು, ದಿನಾಂಕ ಯಾವುದು ಎಲ್ಲವನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಈ ಒಂದು ಆಶ್ವಯುಜ ಮಾಸದ ಈ ಒಂದು ವಕ್ರತುಂಡ ಸಂಕಷ್ಟರ ಚತುರ್ಥಿಯ ದಿನಾಂಕ ಬಂದು 2025 ಅಕ್ಟೋಬರ್ 10 ಶುಕ್ರವಾರ. ಚತುರ್ಥಿ ತಿಥಿ ಆರಂಭವಾಗುವುದು 2025 ಅಕ್ಟೋಬರ್ 9 ಗುರುವಾರ ರಾತ್ರಿ 10:54. ಇನ್ನು ಚತುರ್ಥಿ ಮುಕ್ತಾಯ ಆಗುವುದು 2025 ಅಕ್ಟೋಬರ್ 10 ಶುಕ್ರವಾರ ರಾತ್ರಿ 7:38. ಮತ್ತು ಚತುರ್ಥಿಯ ಚಂದ್ರೋದಯದ ಸಮಯ ಬಂದು ಅಕ್ಟೋಬರ್ 10 ಶುಕ್ರವಾರ ರಾತ್ರಿ 8:13. ಈಗ ತಿಳಿದುಕೊಳ್ಳೋಣ ವಕ್ರತುಂಡ ಸಂಕಷ್ಟರ ಚತುರ್ಥಿ ದಿನದ ಒಂದು ಪೂಜಾ ವಿಧಾನವನ್ನು. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಸ್ವಚ್ಛ ಬಟ್ಟೆಗಳನ್ನು ಧರಿಸಬೇಕು. ಪೂಜೆ ಮಾಡುವಂತಹ ಸ್ಥಳವನ್ನು ಸ್ವಚ್ಛ ಮಾಡಿ ನಂತರ ಒಂದು ಮರದ ಹಲಿಗೆಯ ಮೇಲೆ ಗಣೇಶನ ಮೂರ್ತಿ ಅಥವಾ ಫೋಟೋವನ್ನು ಇಡಬೇಕು. ಗಣೇಶನಿಗೆ ಚಂದನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕರಿಸಬೇಕು. ನಂತರ ಅವನಿಗೆ ಪ್ರಿಯವಾದಂತಹ ಲಡ್ಡುಗಳನ್ನು ಹಾಗೂ ಇನ್ನು ಬಗೆ ಬಗೆಯ ನೈವೇದ್ಯಗಳನ್ನು ಅರ್ಪಿಸಬಹುದು. ಇನ್ನು ಗಣೇಶನಿಗೆ ಇಷ್ಟವಾದಂತಹ ಗರಿಕೆ ಹುಲ್ಲನ್ನು ಸಮರ್ಪಿಸಲೇಬೇಕು. ವಿಗ್ರಹ ಅಥವಾ ಫೋಟೋ ಮುಂದೆ ಧೂಪ ದೀಪಗಳನ್ನು ಹಚ್ಚಿ ಗಣೇಶನ ಮಂತ್ರಗಳನ್ನು ಪಠಿಸುತ್ತಾ ಪೂಜಿಸಬೇಕು. ಗಣೇಶನಿಗೆ ಪ್ರಿಯವಾದಂತಹ ಎಲ್ಲ ನೈವೇದ್ಯಗಳನ್ನು ಅರ್ಪಿಸಬಹುದು. ಬಳಿಕ ಗಣೇಶನಿಗೆ ಆರತಿಯನ್ನು ಮಾಡಿ ಪೂಜೆಯನ್ನು ಸಂಪೂರ್ಣಗೊಳಿಸಬೇಕು. ಎಲ್ಲರಿಗೂ ಪ್ರಸಾದವನ್ನು ವಿನಿಯೋಗ ಮಾಡಬೇಕು. ತಾವು ಸಹ ಪ್ರಸಾದವನ್ನು ಸ್ವೀಕರಿಸಿ ಪೂಜೆಯನ್ನು ಪೂರ್ಣಗೊಳಿಸಿ ಸಂಜೆಯ ವೇಳೆಗೆ ಮತ್ತೊಮ್ಮೆ ಗಣೇಶನನ್ನು ಪೂಜಿಸಬೇಕು. ಸಂಜೆಯ ವೇಳೆಗೆ ಚಂದ್ರೋದಯದ ನಂತರ ಚಂದ್ರನನ್ನು ಪೂಜಿಸಿ ಮತ್ತೆ ಆರತಿಯನ್ನು ಬೆಳಗಿ ಉಪವಾಸವಿದ್ದರೆ ಅದಾದ ಬಳಿಕ ಉಪವಾಸ ವ್ರತವನ್ನು ತ್ಯಜಿಸಿ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಬಹುದು. ನಂತರ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು.
ಇನ್ನು ಆ ದಿನ ಗಣೇಶನ ದೇವಸ್ಥಾನಗಳಿಗೆ ತೆರಳಿ ಪ್ರದಕ್ಷಿಣೆಯನ್ನು ಹಾಕಿ ದೇವರ ದರ್ಶನ ಪಡೆಯುವುದು ತುಂಬಾ ಒಳ್ಳೆಯದು. ಹಾಗೆ ಆ ದಿನ ವ್ರತ ಕಥೆಯನ್ನು ಕೂಡ ಓದುವುದು ಒಳ್ಳೆಯದು. ಈಗ ಕೇಳೋಣ ಆ ದಿನ ಪಠಿಸಬೇಕಾದಂತಹ ಗಣೇಶನ ಪವಿತ್ರವಾದಂತಹ ಮಂತ್ರಗಳು. ಓಂ ಗಣಪತೇ ನಮಃ. ಓಂ ಗಣಪತೇ ನಮಃ. ಓಂ ಗಣಪತೇ ನಮಃ. ಈಗ ಇನ್ನೊಂದು ಮಂತ್ರ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಒಂದು ಮಂತ್ರಗಳನ್ನು ಕನಿಷ್ಠ 21 ಬಾರಿಯಾದರೂ ಆ ದಿನ ಪೂಜೆ ಮಾಡುವಾಗ ಪಠಿಸಬೇಕು. ಈ ದಿನ ನಾವು ಪಾಲಿಸಬೇಕಾದಂತಹ ಸಲಹೆಗಳು ಯಾವುವು ಎಂದರೆ, ಈ ದಿನ ನಾವು ಮನಸ್ಸಿನಲ್ಲಿ ಶಾಂತಿ ಮತ್ತು ಗಣೇಶನ ಧ್ಯಾನ ಮಾಡುವುದು ಒಳ್ಳೆಯದು. ಈ ದಿನ ಹಿರಿಯರ ಆಶೀರ್ವಾದ ಪಡೆಯುವುದು ಕೂಡ ಒಳ್ಳೆಯದು. ಮತ್ತು ಉಪವಾಸ ಮುರಿಯುವ ಮುನ್ನ ಚಂದ್ರನಿಗೆ ಅರ್ಘ್ಯ ಅಂದರೆ ಅವನಿಗೆ ಪೂಜೆ ಸಲ್ಲಿಸುವ ಒಂದು ವಿಧಾನ ಮಾಡಿ ನಂತರ ಉಪವಾಸವನ್ನು ತ್ಯಜಿಸಿ ನಾವು ಸಾತ್ವಿಕ ಆಹಾರ ತೆಗೆದುಕೊಳ್ಳಬಹುದು. ಇನ್ನು ಆ ದಿನ ಏನೆಲ್ಲ ಮಾಡಬಾರದು ಎಂದರೆ, ಕೋಪ ಮಾಡಿಕೊಳ್ಳುವುದು, ಜಗಳ ಆಡುವುದು ಅಥವಾ ಕೆಟ್ಟ ಪದಗಳನ್ನು ಬಳಸಬಾರದು. ಇನ್ನು ಮಾಂಸಾಹಾರವನ್ನು ಸೇವಿಸಬಾರದು, ಮದ್ಯಪಾನವನ್ನು ತ್ಯಜಿಸಬೇಕು. ಹಾಗೆ ಆಲಸ್ಯದಿಂದ ಪೂಜೆ ಮಾಡಬಾರದು. ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಧ್ಯಾನಿಸಬೇಕು. ಇನ್ನು ಆ ದಿನ ನಾವು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು, ಹಾಗೆ ನಿರ್ಗತಿಕರಿಗೆ ಆಹಾರ, ಬಟ್ಟೆ, ವಸತಿಗಳನ್ನು ಕೊಡುವುದು, ಶಕ್ತಿಗನುಸಾರವಾಗಿ ನಾವು ದಾನ ಮಾಡುವುದು ಕೂಡ ತುಂಬನೇ ಒಳ್ಳೆಯದು. ಈ ಒಂದು ವಿಶೇಷ ವಕ್ರತುಂಡ ಸಂಕಷ್ಟಾರ ಚತುರ್ಥಿಯ ದಿನದಂದು ನಿಮ್ಮೆಲ್ಲ ಕಷ್ಟಗಳನ್ನು ಆ ಒಂದು ಗಣೇಶ ನಿವಾರಿಸಲಿ, ಎಲ್ಲ ವಿಘ್ನಗಳನ್ನು ದೂರ ಮಾಡಲಿ ಮತ್ತು ಜೀವನದಲ್ಲಿ ಹೊಸ ಬೆಳಕನ್ನು ಆ ದೇವರು ದಯಪಾಲಿಸಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಶೇಷ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನೀವು ಭಾವಿಸಿದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಉಪಯುಕ್ತವಾದಂಥ ಮಾಹಿತಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಶೇಷವಾದಂತಹ ವಿಡಿಯೋದಲ್ಲಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವಕ್ರತುಂಡ ಸಂಕಷ್ಟಾರ ಚತುರ್ಥಿಯ ಶುಭಾಶಯಗಳು.